ಮಿತ್ರರೇ, ಲೋಕಸಭೆಯಲ್ಲಿ ಕಾಂಗ್ರೆಸ್ 98 ಸಂಸದರನ್ನು ಹೊಂದಿದೆ. ಇವರಲ್ಲಿ ಸರಿಸುಮಾರು ಅರ್ಧದಷ್ಟು ಎಂಪಿಗಳು ಆಯ್ಕೆಯಾಗಿರುವುದು ದಕ್ಷಿಣ ಭಾರತದಿಂದ. ಕೇರಳದಲ್ಲಿ 14, ಕರ್ನಾಟಕ ತಮಿಳುನಾಡಿನಲ್ಲಿ ತಲಾ 9, ತೆಲಂಗಾಣದಲ್ಲಿ 8 ಕಾಂಗ್ರೆಸ್ ಸಂಸದರಿದ್ದಾರೆ. ಈ 40 ಸಂಸದರ ಪೈಕಿ ಕನಿಷ್ಠ 20 ಸಂಸದರನ್ನು ಸೆಳೆಯಲು ಬಿಜೆಪಿ ಟಾಪ್ ಬಾಸ್ಗಳು ಟಾರ್ಗೆಟ್ ನೀಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಈ ಸೀಕ್ರೆಟ್ ಟಾಸ್ಕ್ ಪಡೆದು ಕೆಲಸ ಆರಂಭಿಸಿದ್ದಾರೆ. ಮಾನ್ಸೂನ್ ಅಧಿವೇಶನದವರೆಗೂ 2 ತಿಂಗಳು ದೆಹಲಿ ಕಡೆ ಹೆಚ್ಚು ಹೋಗದೆ ಬೆಂಗಳೂರಿನಲ್ಲೇ ಮೊಕ್ಕಾಂ ಹೂಡಿ ಸಂಸದರನ್ನು ಸಂಪರ್ಕಿಸಿ ಅವರನ್ನು ಮನವೊಲಿಸುವುದು ಎಚ್ಡಿಕೆ ಗುರಿ. ರಾಜ್ಯದಿಂದ 5-6 ಸಂಸದರನ್ನು ಪಿಕ್ ಮಾಡುವ ಆಪರೇಷನ್ ನೇರವಾಗಿ ನಡೆಸಲಿರುವ ಎಚ್ಡಿಕೆ ತೆಲಂಗಾಣದಲ್ಲಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸಹಕಾರದೊಂದಿಗೆ ಕಾರ್ಯಾಚರಣೆ ಕೈಗೆತ್ತಿಕೊಳ್ಳಲಿದ್ದಾರೆ. ಈಗಾಗಲೇ ತಮ್ಮ ಶಿಷ್ಯ ರೇವಂತ್ ರೆಡ್ಡಿಯನ್ನು ಸಂಪರ್ಕಿಸಿರುವ ಚಂದ್ರಬಾಬು ಕನಿಷ್ಠ 6 ಸಂಸದರು 45-50 ಶಾಸಕರೊಂದಿಗೆ ಕಾಂಗ್ರೆಸ್ ತೊರೆದು ಹೊರಬಂದರೆ ಬಿಜೆಪಿ ಮತ್ತು ಪಕ್ಷೇತರರ ನೆರವಿನೊಂದಿಗೆ ತೆಲಂಗಾಣದಲ್ಲಿ ಹೊಸ ಸರ್ಕಾರ ರಚಿಸಬಹುದು. ಅದಕ್ಕೆ ಪೂರಕವಾಗಿ ಎಲ್ಲ ಬೆಂಬಲ ಸಿಗುವ ವ್ಯವಸ್ಥೆಯನ್ನು ಮಾಡುವುದಾಗಿ ಹೇಳುತ್ತಾ ಭರವಸೆ ತುಂಬಲು ಯತ್ನಿಸುತ್ತಿದ್ದಾರೆ. ಇದು ಸಾಧ್ಯವಾಗದಿದ್ದರೆ 6 ಮಂದಿ ಸಂಸದರನ್ನು NDA ಪರ ಇರುವಂತೆ ನೋಡಿಕೊಳ್ಳಲು ಒತ್ತಡ ಹೇರಲಿದ್ದಾರೆ. ಕೇರಳ ಮತ್ತು ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಆಧರಿಸಿ ಆಪರೇಷನ್ ಹೇಗಿರಬೇಕು ಎಂಬ ನಿರ್ಣಯ ಕೈಗೊಳ್ಳಲು ಎಚ್ಡಿಕೆಗೆ ಸೂಚಿಸಲಾಗಿದೆ. ಇದಕ್ಕೆ ಸಕಲ ಸಹಕಾರ ನೀಡಲು ಅಲ್ಲಿನ ಬಿಜೆಪಿ ನಾಯಕರಿಗೆ ಅಪ್ಪಣೆ ಕೊಡಲಾಗಿದೆ ಎಂಬ ಮಾಹಿತಿ ಇದೆ. ಸಾಧ್ಯವಾದಷ್ಟು ಹೆಚ್ಚು ಮಂದಿ ಸಂಸದರನ್ನು ನೇರವಾಗಿ ಸೆಳೆಯುವುದು, ಪಕ್ಷ ಬಿಡಲು ಒಪ್ಪದವರನ್ನು ಮಸೂದೆ ಮಂಡನೆ ದಿನ ಸದನಕ್ಕೆ ಗೈರು ಹಾಜರಾಗುವಂತೆ ಮಾಡುವುದು ಇಡನ್ ಅಜೆಂಡಾದ ಭಾಗ ಎನ್ನಲಾಗುತ್ತಿದೆ. ಪರಮಾಣು ಒಪ್ಪಂದದ ಅವಿಶ್ವಾಸದ ಸಂದರ್ಭದಲ್ಲೂ UPA ನಾಯಕರು ಈ ಎರಡೂ ವಿಧಾನ ಅನುಸರಿಸಿದ್ದರು. ಅಂದು ಬಿಜೆಪಿಯ ಕೆಲ ಸಂಸದರು ನೇರವಾಗಿ ಸರ್ಕಾರದ ಪರ ಮತ ಚಲಾಯಿಸಿದ್ದರು, ಕೆಲವರು ಗೈರು ಹಾಜರಾಗಿದ್ದರು. ಕಾಂಗ್ರೆಸ್ ಇದೇ ಆಯ್ಕೆಯನ್ನು ತಮಗೆ ಬುಕ್ಕಾದ ಇತರೆ ಪಕ್ಷಗಳ ಸಂಸದರಿಗೂ ನೀಡಿತ್ತು. ಕೆಲವರು ಸದನಕ್ಕೆ ಬಂದರೆ ಅನೇಕರು ಗೈರು ಹಾಜರಾಗುವ ಮೂಲಕ UPA ಕೂಟ ಬಹುಮತ ಗೆಲ್ಲಲು ಸಹಕಾರ ನೀಡಿದ್ದರು. ಕಾಂಗ್ರೆಸ್ ಅವತ್ತು ತೋರಿಸಿದ ದಾರಿಯನ್ನೇ ಬಿಜೆಪಿ ಇವತ್ತು ಆಯ್ಕೆ ಮಾಡಿಕೊಂಡಿದೆ ಎನ್ನಲಾಗುತ್ತಿದೆ. ಕರ್ನಾಟಕದಲ್ಲಿ ಸಿಎಂ ಕುರ್ಚಿಯ ದಂಗೆಯ ಬಿರುಗಾಳಿ ಏಳುತ್ತಿದ್ದಂತೆಯೇ ಎಚ್ ಡಿ ಕುಮಾರಸ್ವಾಮಿ ಆಕ್ಟಿವ್ ಆಗಲಿದ್ದಾರೆ ಎಂಬ ಮಾಹಿತಿ ಇದೆ. ಬಿಜೆಪಿ ಟಾಪ್ ಬಾಸ್ಗಳ ಆಣತಿಯಂತೆ ಈ ರಾಜಕೀಯ ಮಹಾಯಜ್ಞ ಆರಂಭವಾದರೆ ಕಾಂಗ್ರೆಸ್ ಪಕ್ಷದ 2 ಸರ್ಕಾರಗಳು ಪತನದ ಅಂಚಿಗೆ ತಲುಪುವುದು ನಿಚ್ಚಳ. ದೇಶದಲ್ಲಿ ದೊಡ್ಡ ಕೋಲಾಹಲ ಉಂಟಾಗುವುದು ಖಚಿತ. ಇದೆಲ್ಲ ನಿಜಕ್ಕೂ ಸಾಧ್ಯವಾ ಅಂತ ನೀವು ಅನ್ನಬಹುದು. ನಿಮಗೆ ಈ ಭಾವನೆ ಹುಟ್ಟುವುದು ಸಹಜ. ಆದರೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ಸಾಧ್ಯ ಮಾಡಿ ತೋರಿಸುತ್ತಲೇ ದೇಶದ ರಾಜಕೀಯದಲ್ಲಿ ಬಿಜೆಪಿ 12 ವರ್ಷಗಳನ್ನು ಸವಿಸಿದೆ.